ಎಲ್ಲಾ ಗುರು ಹಿರಿಯರಿಗೂ ಅಣ್ಣ ತಮ್ಮಂದಿರಿಗೂ ಕೂಡ ಅಕ್ಕ ತಂಗಿಯರಿಗೂ ಕೂಡ ಏನ್ ಕೇಳುದ್ರಪ್ಪ ಬೆಳಗಿನ ಜಾವಕ್ಕ? ಈ ಹುಲಿಬೆಂಚಿ ಗ್ರಾಮದ ಎಲ್ಲಾ ಗ್ರಾಮಸ್ಥರಿಗೂ ಕೂಡ ಸಕಲ ಸದ್ಭಕ್ತರಿಗೂ ಕೂಡ ಹೌದಾ? ತಮ್ಮೆಲ್ಲರಿಗೂ ಬೆಳಗಿನ ಜಾವದ ಶರಣು ಶರಣಾರ್ಥಿಗಳನ್ನ ಹೇಳಿ ಅಂಡ್ರ ಮತ್ತೆ ಈ ಮಗನಿಗೆ ಮೊದಲು ಉದಿಲ್ ಕಟ್ಟಬೇಕಾಗತ್ ನೋಡು. 2 ಕಳಿಸ್ ಚಾ ತಂದ್ರಿ. ಅದಕ್ಕೆ ಸಿದ್ದಣ್ಣ ಏನಾಯ್ತ್ರಿಪ್ಪ? ಈ ಹುಲಿಬೆಂಚಿ ಗ್ರಾಮದೊಳಗ ಕಾರ್ಯಕ್ರಮ ಬಹಳ ಚಂದ ಸಾಕೋತ ಬಂದಾವ. ಹೌದಾ? ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಒಂದು ಮಾತು ಹಿಂಗ್ ಹೇಳ್ತಾರ. ಏನ್ ಹೇಳ್ತಾರಿಪ್ಪ ಮಾತಾ? ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡಬಡವನಯ್ಯ. ಅಯ್ಯ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡಬಡವನಯ್ಯ. ಹೌದಾ? ಎನ್ನ ಕಾಲೇ ಕಂಬವೇ ದೇಹವೇ ದೇಗುಲ. ಹೌದಾ? ಶಿರವೇ ಹೊನ್ನಿನ ಕಳಶ ನೋಡಂದಾತ ಕೂಡಲ ಸಂಗಮನಾಥ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ ಜ್ಞಾನಿಗಳು ಮಾತಾ. ಇದೇ ಮಾತು ಯಾಕೆ ಹೇಳ್ಬೇಕಾಗ್ಯದಪ್ಪ ಅಂತಂದ್ರ ಯಾಕೆ ಹೇಳ್ಯಾರಿಪ್ಪ? ಅಲ್ಲ ಚಲೋ ಚಲೋ. ಭಗವಂತ ಈಗ ಯಾಕೆ ಹೇಳ್ಯಾರಪ್ಪ ಅಂತಂದ್ರ ಯಾಕ್ರಿಪ್ಪ? ಈ ಹುಲಿಬೆಂಚಿ ಗ್ರಾಮದೊಳಗ ಒಂದು ಬಡವ ಹೋಗಿ ಭಗವಂತನಲ್ಲಿ ಹೆಣೆ ಹಚ್ಚಿ ನಮಸ್ಕಾರ ಮಾಡಿ ಬೇಡ್ಕೊತಾನ. ಏನತ್ತ? ಯಪ್ಪ ನನಗ ಬಹಳ ಬಡತನ ಆಯ್ತು. ಹೌದಾ? ಖರೆ ನನ್ನ ಕಾಲ ಕಂಬ ಮಾಡ್ಕೋ, ನನ್ನ ದೇಹವೇ ನಿನ್ನ ದೇಗುಲ ಮಾಡ್ಕೋ, ಹೌದಾ? ನನ್ನ ಶಿರವೇ ನಿನ್ನ ಹೊನ್ನಿನ ಕಳಸ ಮಾಡ್ಕೋ ಅಂತೇಳಿ ಭಗವಂತನಲ್ಲಿ ಹೆಣೆ ಹಚ್ಚಿ ನಮಸ್ಕಾರ ಮಾಡ್ತಾನ. ಖರೆ ಈ ಗ್ರಾಮದೊಳಗ ಅಗರ್ಭ ಶ್ರೀಮಂತ ಇತ್ತಪ್ಪ ಅಂತಂದ್ರ ಹೌದಾ? ಆ ಭಗವಂತ ಹೋಗಿ ಬೇಡ್ಕೊತಾನ. ಹೌದಾ? ಯಪ್ಪ ನನ್ನ ರೊಕ್ಕ ಬಹಳ ಅದ, ರೂಪಾಯಿ ಬಹಳ ಅದ, ಬೆಳ್ಳಿ ಬಂಗಾರ ಬಹಳ ಅದ. ಖರೆ ನಿನಗೊಂದು ಗರ್ಭಗುಡಿಯನ್ನ ಕಟ್ಟಿ, ಗರ್ಭದ ಗುಡಿ ಮೇಲೆ ಶಿಖರವನ್ನ ಕಟ್ಟಿ, ಆ ಶಿಖರದ ಮೇಲೆ ಬಂಗಾರದ ಕಳಸ ಇಡ್ತೀನಿ ಭಗವಂತ ಅಂತೇಳಿ ಗರ್ಭ ಶ್ರೀಮಂತ ಬೇಡ್ಕೊತಾನ್ರಿಪ್ಪ. ಅದಕ್ಕೆ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನು ಮಾಡಲಿ ಕಡಬಡವನಯ್ಯ. ಎನ್ನ ಕಾಲೇ ಕಂಬವೇ ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಳಸ ನೋಡಂದಾತ ಕೂಡಲ ಸಂಗಮನಾಥ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ. ಅದಕ್ಕೆ ಇನ್ನೊಂದು ಕಡೆ ಹಿಂಗ್ ಹೇಳ್ತಾರ. ಹೆಂಗ ಹೇಳ್ತಾರಿಪ್ಪ ಮಾತಾ? ಲಿಂಗದ ಗುಡಿಲೇಸು ಗಂಗೆಯ ಗಡಿಲೇಸು, ಲಿಂಗದ ಗುಡಿಲೇಸು ಗಂಗೆಯ ಗಡಿಲೇಸು, ಸತ್ಯ ಸಿದ್ಧಾರ ಸಂಘಲೇಸು ಸರ್ವಜ್ಞ ಅಂತ ಹೇಳಿದ್ರು. ಹೇಳ್ಯಾರಿಪ್ಪ. ಹೌದಾ? ಹೋದ ಪಳೆದೊಳಗ ಅಜ್ಜಿ ಕಡೆಯವ್ರು ಹೇಳಿದ್ರು ಸಂಘ ಮಾಡಿದ್ರೆ ಗೆಳತನ ಮಾಡಿದ್ರೆ ಎಂತವ್ರು ಮಾಡ್ಬೇಕಪ್ಪ ಅಂತ ಕೇಳಿದ್ರು. ಹೇಳ್ಯಾರ ಅವ್ರು. ಹೌದಾ? ಅದಕ್ಕೆ ಇರ್ಲಿ, ಇವತ್ತಿನ ದಿವಸ ಕಾರ್ಯಕ್ರಮಗಳು ಬಹಳ ಚಂದ ಸಾಗಿ ಬಂದಾವ. ಹೌದು. ಆಚೆ ಕಡೆ ಹೋದ ಪಾಳ್ಯದೊಳಗ ನಾವು ಆಚೆ ಕಡೆ ಸರ್ಜೋಡಿ ಕಲಾವಂತರಿಗೆ 1-2 ವಿಷಯಗಳನ್ನ ಅಂದ್ರೆ ಒಂದು ಪ್ರಶ್ನೆಗಳನ್ನ ಪ್ರತಿಪಾದನೆ ಮಾಡಿದ್ದೇವ್ರಿಪ್ಪ. ನೇರವಾಗಿ ವಿಷಯ ಕಡೆ ಹೋಗುದಾದ. ಯಾಕಂತ ಕೇಳಿದ್ರೆ ಟೈಮ್ ಉಳಿದಿಲ್ಲ. ಏನ್ ವಿಷಯಗಳನ್ನ ಪ್ರತಿಪಾದನೆ ಮಾಡಿದೇವಪ್ಪ ಅಂತಂದ್ರ ಒಂದು ಊರೊಳಗ ಹಾಲು ಮತ್ತದೊಳಗೆ ಹೇಳಿದ್ದೆ ನಾನು. ಹೌದಾ? ಒಂದು ಊರೊಳಗ ಒಬ್ಬ ಹೆಣ್ಣ ದೇವತೆಯಿಂದ ಬಂಗಾರ ಕಳು ಮಾಡ್ಕೊಂಡು ಹೋಗ್ಯಾನ ಗೌಡ. ಆ ಕಳು ಮಾಡ್ಕೊಂಡು ಹೋಗಿರ್ತಕ್ಕಂತ ಗೌಡನ ಹೆಸರೇನ ಮತ್ತ ದೇವಿ ಹೆಸರೇನ ಯಾವ ಊರತ್ತಿಟ್ಟು ಕೇಳಿದ್ದೇವ್ ನಾವು. ಕೇಳಿದ್ದೇಲ್ರಿಪ್ಪ. ತಾವ್ ಹೇಳ್ಯಾರ, ಎಲ್ಲಾರ ಕೇಳಿರಿ. ಅವ್ರ ಇನ್ನೊಂದು ಮಾತು ಹೇಳಿದ್ರು. ಅವ್ರು ಏನ್ ಮಾತು ಹೇಳಿದ್ರು? ಇದನ್ನೇ ಸತ್ಯ ನನಗಿಲ್ಲ, ಕರೆ ಇದನ್ನ ಸುಳ್ಳಿತ್ತಪ್ಪ ಅಂತಂದ್ರ ನೀವು ಹೇಳ್ಬಹುದು, ಮುಚ್ಚಿಟ್ಟು ಹೋಲಕ್ ಹೋಗ್ಬೇಡ್ರ ಅಂತಕ್ಕಂತ ಮಾತು ಹೇಳ್ಯಾರ. ಕರೆ ಅದ ಮಾತ. ಹೌದಾ? ಒಂದು ಮಾತು ಹೇಳ್ತೀನಿ ನಿಮಗ. ಏನ್ ಮಾತು ಹೇಳಿದ್ರಿ? ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು. ಏನತ್ತ? ಮುತ್ಯಾರು ಲೇಖ ತಂದು ತೋರ್ಸತ್ ಹೇಳ್ಯಾರ. ಕರೆ ನಾವ್ ಕೇಳ್ತಕ್ಕಂತ ಪ್ರಶ್ನೆ ತಿಳಿದ್ರೆ ಹೇಳ್ತೀನಿ, ತಿಳಿಲಿಲ್ಲ ಅಂದ್ರೆ ಇಲ್ಲ. ನಮ್ಮ ಗುರುನಾಥ್ ಎಷ್ಟು ಬುದ್ಧಿ ಕೊಟ್ಟ ನೋಡು ಅಟ್ಟು ಹೇಳೋದತ್ತ ಹೇಳಿ ಮಾತಿಟ್ಟು ಹೋಗ್ಯಾರ ಮುತ್ಯಾರ ಅಂತ ಹೇಳ್ಯಾರ. ಕರೆ ನಾ ಸುಳ್ಳು ಹೇಳಿದ್ರು ಯೂಟ್ಯೂಬ್ ಸುಳ್ಳು ಹೇಳಂಗಿಲ್ರಿಪ್ಪ. ನಾವೇನ್ ಹೇಳಿವು? ನಿಮಗ ಬರ್ತಿತ್ತು ಬರ್ತದಂತ ಹೇಳ್ರಿ. ಇಲ್ಲಂದ್ರ ಇಲ್ಲ ಅಂತ ಹೇಳಿ ಯಾರಪ್ಪನ ಮನೆ ಗಂಟೆನಿಲ್ಲ. ನೀವ್ ಕೇಳ್ತಕ್ಕಂತ ಪ್ರಶ್ನೆಗೆ ನನಗೂ ಬರ್ತಿತ್ತಂದ್ರ ಬರ್ತದಂತ ಹೇಳ್ತೀನಿ, ಇಲ್ಲಂದ್ರ ಇಲ್ಲ ಅಂತ ಹೇಳ್ತೀನಿ ಅಂತಕ್ಕಂತ ಮಾತು ಹೇಳಿನ ಬಾಯಿ ಅವ್ರ. ಖರೆ ನನಗೇನು ತಿಳಿದಟ್ಟನ ಹೇಳ್ತೀನಿ ಅಂತಕ್ಕಂತ ಮಾತು ಹೇಳಿಲ್ಲ. ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಟ್ರವ್ರು. ಏನ್ ಕೊಟ್ರಿಪ್ಪ? ಯಾವ ಬಸವನ ಬಾಗೇವಾಡಿ ತಾಲೂಕಿನ ವಿಜಯಪುರ ಜಿಲ್ಲೆಯ ಇವಣಿಗಿ ಗ್ರಾಮದೊಳಗ ವರದಾನಿ ಲಕ್ಕಮ್ಮ ದೇವಿ ಗುಡಿ ಒಳಗೆ ಏನಪ್ಪಾ ಅಂತ ಕೇಳಿದ್ರೆ ಕಳತನ ಆಗೈತಿ. ಕಳು ಮಾಡಿರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ಸಿದ್ದನಗೌಡ. ಇದು ಮಾತು ಯೂಟ್ಯೂಬ್ನಾಗ ಹೋಗಿ ಇವಣಿಗರಿಗೆ ಗೊತ್ತಾಯ್ತಂದ್ರೆ ನಿಮ್ಗೂ ಕಟ್ಟಿ ಬಿಡಿತಾರ. ಯಾವ ಸಿದ್ದನಗೌಡಂದಲ್ಲ ಅವನಿಗೂ ಕಟ್ಟಿ ಬಿಡಿತಾರ. ಬಡಿತಾರ ಇವ್ರಿಗೆ. ಬಾಯಿ ಅವರ ಎಲ್ಲಿ ಕೇಳಿರಿ ಇದನ್ನ? ಆ ಲಕ್ಕಮ್ಮ ಇದು ಕಳತನ ಆಗಿದ ಕರೆ ಇಂಥವ್ರು ಒಯ್ದಾರ ನಮಗೂ ಗೊತ್ತಿಲ್ಲ. ನೀ ಸಿದ್ದನಗೌಡ ಚಳಿ ಕಳಿಸಿದ್ರೆ ಅದೇ ಊರ್ ಸಿದ್ದನಗೌಡ ಹೊಡಿಸಿಟ್ಟಿ ಬಾಯಿ. ಕಲಬುರ್ಗಿಗೆ ತಗೊಂಡು ಜೀಪ ತಗೊಂಡು ಬರ್ತಾರೆ, ಇಡೀ ಊರಿಗೆ ಎತ್ಕೊಂಡು. ಮೊನ್ನೆ ಸೌದತ್ತಿಗೆ 24 ಬಸ್ ಹೋಗ್ಯಾವ, 12 ಕ್ಲೋಜರ್ ಹೋಗ್ಯಾವ, 8 ಟ್ಯಾಕ್ಟ್ರಿ ಹೋಗ್ಯಾವ ಸೌದತ್ತಿ ಜಾತ್ರೆಗೆ. ನಿಮ್ ಊರಿಗೆ ಒಂದು 50 ಬಸ್ಸೇ ಬರ್ತಾವ. ಮತ್ತೆ ಹಿಂಗಂದೆ ಅಂದ್ರ ಇಡೀ ಇವಳಿಗೆ ಕಿತ್ಕೊಂಡ್ ಬರ್ತಾ ಇರ್ತೀನ. ಎಲ್ಲಿ ಕಳು ಆಗಿದೆ ಕರೆ ಅದು
ಲಿವಣಿಗೆ ಲಕ್ಕಮ್ಮನ ಗುಡಿ ಒಳಗ ಅದ್ರ ಯಾವ ಗೌಡ ಅಂತಕ್ಕಂಥದ್ದು ಗೊತ್ತಿಲ್ಲ ಏನು ಗೊತ್ತಿಲ್ಲ ಲಿವಣಿಗೆ ಒಳಗ ಗೊತ್ತಿಲ್ಲ. ಖರೆ ಕಳುವಾಗಿದ್ದ ಕರೆ ಅದು ಬಾಯಿ ಇಲ್ಲಾರ್ದ ತಂದು ಇಲ್ಲಿ ಹೊಗಸ್ಲಕ್ ಹೋಗಬೇಡ ಎಲ್ಲಾರ್ದಲ್ಲಿ ಚೊಣ್ಣ ಹೊಲಸ್ಬೇಡ್ರಿ ಏನಕ್ಕಂತ ಈ ವಿಡಿಯೋ ಅವ್ರ ಪ್ರತ್ಯೇಕ ಇವಣಿಗವ್ರ ಬಲ್ಯಾಕ ಹೋಯ್ತು ಅಂದ್ರೆ ನಿನ್ನ ಬಿಡಂಗಿಲ್ಲ ಮತ್ತೆ ಜೀಪ್ ತೊಗೊಂಡೆ ಬರ್ತಾರ ಅವರು ಅವ್ರಿಗಿಂತ ನಿಮ್ಗಿಂತ ಮೊದಲು ಭತ್ತನಾಳ ಮಲ್ಲಗ ಬಿಡಂಗಿಲ್ಲ ಅವ್ರು ಬಿಡಂಗಿಲ್ಲ ಅವರು ಹೌದಾ ಹೌದು ಅದಕ್ಕೆ ಇದೇನೆ ಸರ್ವತ್ತು ತಪ್ಪೈತಿ ಬಾಯಿ ಅವ್ರ ಹೌದಾ ನಮ್ಮ ಪ್ರಶ್ನೆಗೆ ನೇರವಾಗಿ ಉತ್ತರ ಇನ್ನ ಕುಲ್ಲ ಆಗಿಲ್ಲ ಫುಲ್ ಆಗಿಲ್ಲ ಇನ್ನೊಂದು ಪ್ರಶ್ನೆ ಕೇಳಿದೆ ಸಿದ್ದುಣ್ಣ ಏನ್ರಿಪ್ಪ ಅದು ಒಬ್ಬ ಹಾಲು ಮತ್ತ ಅಂದ್ರೆ ನಮ್ಮ ಭೂತಾಳ ಸಿದ್ದಾಗ ಭೂತಾಳ ಸಿದ್ದಾಗ ಒಂದು ಊರೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಎಮ್ಮಿ ತಪ್ಪ ಅಂತಂದ್ರೆ ಮೀಸಲ ಬಿಡಬೇಕಾಗಿತ್ತಂದ್ರೆ ಕುರಿ ಕೊಯ್ತಾರ ಕುರಿ ಕೊಯ್ತಾರ ಖರೆ ಯಾವ ಊರ ಯಾವ ತಾಲೂಕು ಅಂತ ಕೇಳಿದ್ದೆ ಸಿದ್ದಾಟಿ ಒಳಗ ಹೌದಾ ಆಚೆ ಕಡೆ ನಂದಿನಿ ಬಾಯಿ ಅವ್ರು ಹೇಳಿದ್ರು ಅವರು ಏನ್ ಹೇಳಿದ್ರು ಬಾಯಿ ಅವ್ರು? ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಯಾವ್ದ ಒಂದು ಊರ ಹೆಸರು ಹೇಳಿದ್ರು ಅವರು ಹೇಳ್ಯಾರ ಅವರು ಖರೆ ಬಾಯಿ ಅವರ ಸತ್ಯಕ್ಕ ಸುಳ್ಳಿಗೆ ಶನಿಪ್ ಇರ್ಬೇಕಂತ ಹೌದು 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 ಈಗ ಸುಳ್ಳು ಹೇಳಿ ಗದ್ದಲದೊಳಗೆ ಗಿದ್ದನಿಗೆ ಬಾರಿಸಿ ಡಬ್ಬಿ ಬಾರಿಸಿ ಹೋಗು ಯಾವಾರಿಲ್ಲ ಆಗಿರ್ಬಾರ್ದು ಹೋಗಿರ್ಬಾರ್ದು ಹಾ ಹೇಳಿದ್ರಿ ಅವರು ಏನಂತ ಇದು ಸುಳ್ಳೆ ಅಂದ್ರ ಜೀಪನ ಬಾಡಿಗೆ ನಿಂಬುದು ಒಯ್ದು ತೋರ್ಸೋ ಕರ್ತವ್ಯ ಆಕಿಂದತ್ತ ನೋಡ ಬಾಯಿಯವರ ನೀನ್ ಸೊಲ್ಲಾಪುರಕ್ಕೆ ಹಾಕೋತಿ ನಾ ಇಲ್ಲೇ ತೋರಿಸ್ತೀನಿ ಬಿಜಾಪುರ ಡಿಸ್ಟಿಕ್ನಾಗೆ ನಿನಗ ಬಿಡು ನಿನ್ನ ಗಾಡಿ ಅಂದ್ರ ನೀವು ಸೊಲ್ಲಾಪುರಕ್ಕೆ ಹೋಗಿಲ್ಲ ಅಂತ ಆ ಕಡೆ ಹೇಳ್ಯಾರ ಅವ್ರು ಸೊಲ್ಲಾಪುರ ನೋಡಿಲ್ಲ ಇವರು ಗೊತ್ತಿಲ್ಲ ಅಂತ ಹೇಳ್ಯಾರ ಇವರು ಬಾಯಿಯವರ ಇಲ್ಲೇ ಬಿಜಾಪುರ ಡಿಸ್ಟಿಕ್ ಒಳಗೆ ತೋರಿಸ್ತೀನಿ ಸದ್ಯ ನಿನ್ನ ಗಾಡಿ ಬಿಡು ಮಂಗಳಾತ್ಯಾದಗಳನ್ನೇ ಹುಲಬೆಂಚ್ ಅವರು 4 ಮಂದಿ ಹಿರಿಯರು ಕರ್ಕೊಂಡು ಹೋಗೋದೈತಿ ಇಂಥ ಊರೊಳಗೆ ಭೂತಾಳಿಸಿದ್ದು ಕುರಿ ಕೊಯ್ತಾರ ಅಂತೇಳಿ ನಾ ತೋರಿಸ್ಕೊಡ್ತೀನಿ ಹೌದು ಹೌದು ನೀ ಬಿಟ್ಟು ಮಗ ಪಾಕಿಸ್ತಾನಕ್ಕೆ ಹೋಗಿ ಬಂದ ಅದಕ್ಕ ಕರೆ ಅರ್ಬಿ ಹಾವು ಬಿಡ್ಲಕ್ ಹೋಗ್ಬೇಡ್ರಿ ಕರೆ ಕರೆ ಹಾವು ನಮ್ ಶುದ್ಧ ಪ್ಯಾಂಟಿನೊಳಗೆ ಹಾಕೊಂಡು ತಿರ್ಗಾಡಕತ್ತಾರ ಕಿಶೆದಾಗ ಇಲ್ಲೇ ಅದು ಮಕ್ಕೊಂಡದೇವಿ ಹಂಗ ಅರ್ಬಿ ಬಿಡಕ್ ಹೋಗ್ಬೇಡ್ರಿ ನಾ ಕೇಳ್ತಕ್ಕಂತ ಪ್ರಶ್ನೆಗೆ ಎರಡೂ ಪ್ರಶ್ನೆ ಸರ್ವತ ತಪ್ಪದ ಬಾಯಿಯವರ ಮುಂದಿನ ಪಡೆದ ಚಾನ್ಸ್ ಸಿಗ್ತೈತಿ ನಿಮ್ಮ ಮಾಸ್ತರ್ಗಳು ಮುದ್ಕಡ್ ಮಾಸ್ತರ್ ಬೆಂಗಳೂರಾಗ ಅದಾನ ಫೋನ್ ಹಚ್ಚಿ ಎಬ್ಬಿಸಿ ಕೇಳ್ತಿರ್ನ ಕೇಳು ಕೇಳ್ತಾರ ಕೇಳ್ತಂದ್ ಹೇಳು ಅದೇನ್ ಅಭ್ಯಂತರ ಇಲ್ಲ ಏನ್ ಕಲ್ಲವ್ ಕಡುಬು ಕೊಟ್ಟಾಳಂತ ತಿಳ್ಕೊಂಡು ಮಲ್ಲವ್ ತೂತು ದೋಸೆ ಕೊಡ್ಬೇಕಂತೇಳಿ ನಂದಿನಿ ಬಾಯಿಯವರು ಗ್ಯಾಸಿನ ಮ್ಯಾಲ ಹಂಚಿಟ್ಟು ಮನಗಂಡೇನ ಅಕ್ಕಿ ಹಿಟ್ಟು ತಗೊಂಡ್ ಕಸಿ ಮ್ಯಾಲ ಹಾಕಿ ತೂತು ದೋಸೆ ಮಾಡಿ ಕೊಟ್ಟಾರ ನಮಗವ್ರು ಹೌದು ಮಾಡ್ಯಾರಿಪ್ಪ ಅವ್ರದೇನ್ ತಪ್ಪದು ಖರೆ ಚಟ್ನಿನ ಕೊಟ್ಟಿಲ್ಲ ಚಟ್ನಿ ಕೊಡಂಗಿಲ್ಲ ಅವ್ರು ನಿಮಗ ಖಾರ ಎಣ್ಣೆ ಹಾಕೊಂಡ್ ತಿನ್ರಿ ಅದಕ್ಕ ನಮಗೇನು ಪ್ರಶ್ನೆ ಕೇಳ್ಯಾರ ಏನ್ ಕೇಳ್ಯಾರ ಒಂದು ಸಿದ್ಧಾಟಿಗೆ ಬರ್ಬೇಕಾಗಿ ಒಂದು ಪ್ರಶ್ನೆ ಕೇಳ್ಯಾರ ಮತ್ತು ಒಂದ ಯಲ್ಲಮ್ಮ ದೇವಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ಯಾರಿಪ್ಪ ಹೌದಾ ಹೌದಾ ಏನು ಯಲ್ಲಮ್ಮ ದೇವಿ ಬಗ್ಗೆ ಪ್ರಶ್ನೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಿಪ್ಪ ಯಲ್ಲಮ್ಮ ದೇವಿ ಏನಪ್ಪ ಅಂತ ಕೇಳಿದ್ರ ಗಂಡಸರಿಗೆ ಸೀರೆ ಉಡಿಸೋದಕ್ಕೆ ಯಲ್ಲಮ್ಮ ದೇವಿ ಇದಾಳ ಖರೆ ಅದು ಮಾತ ಹೌದಾ ಇಲ್ಲಿ ಏನು ಪ್ರಶ್ನೆ ಕೇಳ್ಯಾರಪ್ಪ ಅಂತ ಕೇಳಿದ್ರ ಏನ್ ಕೇಳ್ಯಾರಿಪ್ಪ ಸೌದತ್ತಿ ಯಲ್ಲಮ್ಮ ಈಗ ಏನಪ್ಪಾ ಅಂತ ಕೇಳಿದ್ರ ಪ್ರಥಮದಲ್ಲಿ ಮಂಗಳಮುಖಿ ಆದವ್ರು ಯಾರು ಅಂತ ಕೇಳ್ಯಾರ ಇದು ಒಂದೇ ಪ್ರಶ್ನೆ ಇನ್ನು ಎರಡನೇದೇನಪ್ಪ ಅಂತ ಕೇಳಿದ್ರೆ ಹೇಳ್ಕೊತ ಹೋದ್ರೆ ಬಾಳ ಐತಿ ಅವ್ರು ಹೇಳ್ಯಾರ ತಿಳ್ಕೊಂಡು ನಾವೇನು ಹೇಳೋದು ಬೇಡ ಶೀಟ್ನಾಗ ಹೇಳ್ಬಿಡ್ರಿ ನೀವು ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ ಭಾರಮತಿ ಗೌಡ್ರು ಯಾರಪ್ಪ ಅಂತ ಕೇಳಿದ್ರೆ ಸೋಮರಾಯ್ ತುಕ್ಕಪ್ಪರಾಯ್ ಅವರು ಏನಪ್ಪಾ ಅಂತ ಕೇಳಿದ್ರೆ ಉಮಳೆಟ್ಟಾಣಕ್ಕೆ ಬಂದ್ರು ಹೌದಾ ಇಲ್ಲಿ ಉಮಳೆಟ್ಟಾಣದ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಕಳ್ಳರ್ ಏನಪ್ಪಾ ಅಂತ ಕೇಳಿದ್ರೆ ಮುತ್ತಿಗೆ ಹಾಕಿದ ಟೈಮ್ ಅದೊಳಗ 364 ಬಾಣಗಳು ಉಸಿ ಹಾದು ಅವಾಗ ಒಂದು ಬಾಣಿದಿರ್ತಕ್ಕಂಥ ತನ್ನ ಎದಿಗೆ ಹೊಡ್ಕೊಂಡ ತುಕ್ಕಪ್ಪರಾಯ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಜಾತ ಜೊತೆ ಜಕ್ಕಪ್ಪ ಮಾಳಪ್ಪ ಸೋಮರಾಯರು ಎಲ್ಲಿಗೆ ಬಂದ್ರು ಎಲ್ಲಿಗ್ರಿಪ್ಪ ಅಲ್ಲಿ ಸಂಗಮನಾಥನ ಮುರಿಗೆ ಬಂದ್ರು ಅಲ್ಲಿ ಬಂದು ಕೇಳ್ತಾರ ಯಾರಿಗೆ ಸೋಮರಾಯಗ ಯಪ್ಪ ಕಳ್ಳರ್ಲಿಂತ ನನ್ನ ಪ್ರಾಣ ಹೋಗೈತಿ ಪ್ರಾಣ ಹೊಂಟೈತಿ ಕರೆ ಕಳ್ಳರನ್ನ ಹೊಡಿತೇನು ಅಂತ ಕೇಳಿದಾಗ ಅವಾಗ ಹೇಳ್ದ ಸೋಮರಾಯ ಗೌಡ ಏನಂತ ಯಪ್ಪ ನಿನ್ನಿಂತ ಆಗಿಲ್ಲಪ್ಪ ಅಂತಂದ್ರ ನನ್ನಿಂತ ಏನ್ ಆಗಂಗಿಲ್ಲಪ್ಪ ಅಂತ ತಿಳ್ಕೊಂಡು ಹಿಂದಕ್ಕೆ ಸರ್ದ ನಿಂತ ಹೌದು ಅವಾಗ ಜಕರಾಯ್ ಕರ್ದ ಕೇಳ್ದ ಏನಂತ ಎಲ್ಲೋ ಜಕ್ಕಪ್ಪ ಆ ಕಳ್ಳರ ಸಂಬಂಧ ಆಗಿ ನನ್ನ ಪ್ರಾಣ ಹೊಂಟದ ಖರೆ ಆ ಕಳ್ಳರ್ನ ಹೊಡಿತೀನಿ ಅಂತ ಹೇಳಿಸಿ ನನಗ ಮಾತು ಕೊಟ್ಟು ನನ್ನ ಎದೇನು ಬಾಣಕ್ಕಿತ್ತಂದ ಯಪ್ಪ ನನ್ನ ಕೈಲಿ ನೀಗಲ್ಲ ಅಂತ ತಿಳ್ಕೊಂಡು ಜಕರಾಯ್ ಹಿಂದಕ್ಕೆ ಸರ್ದ ಹೌದಾ ಏನ ಮಾಳಿಂಗರಾಯ್ ಕರ್ದ ಕೇಳಿದ್ರು ಏನಂತ ಯಪ್ಪ ಮಾಳಪ್ಪ ನಿನ್ನ ಕೈಲಿಂದ ಆಗತೈತಿ ಕಳ್ಳರು ಹೊಡಿತೇನೋ ಮಾಳಪ್ಪ ಅಂದಾಗ ಅವಾಗ ಹೇಳ್ದ ಮಾಳಿಂಗರಾಯ ಏನಂದರಿಪ್ಪ ಯಪ್ಪ ನಿನ್ನ ದಯ ಗುರುವಿನ ದಯ ತಾಯಿ ದಯ ಇತ್ತಪ್ಪ ಅಂತಂದ್ರ ಇದು 4 ವರ್ಷ ಹೋಗಿ 24 ವರ್ಷ ತುಂಬುದ್ರೊಳಗೆ ಏನಪ್ಪಾ ಅಂತ ಕೇಳಿದ್ರ ಆ ಕಳ್ಳರನ್ನ ನಾ ಹೊಡೆದ ಕೈಸಿಂದ್ರ ಏನಪ್ಪಾ ಚೆಂಡಿಂದ ಚಕ್ರಗಟ್ಟಿ ಕಟ್ಟಿ ರುದ್ರಗಟ್ಟಿ ಕಟ್ಟಿ ಮೂಕು ಹೊಯ್ಕಿ ಹೇಳಿಕೆ ಮಾಡ್ತೀನಿ ಅಂತ ತಿಳ್ಕೊಂಡು ಮಾತು ಕೊಟ್ಟು ಬಾಣ ಕೆತ್ತದ
ಕರೆ ಆ ತುಕ್ಕಪರಾಯನ ಒಯ್ದು ಉಮ್ಮರ್ಜಿ ಒಳಗೆ ಧನ್ಯ ಮಾಡಿ ಬಂದ್ರು. ಹೌದು. ಆ ಧನ್ಯ ಮಾಡಿ ಬಂದ ಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಸೋಮರಾಯನು ಹೋಗಿ ಅಂತ್ಯ ಆದ ಅಂತ ಹೇಳ್ಯಾರ. ಅವ್ರು ತಾವು ಕೇಳಿರಿ ಎಲ್ಲಾರು. ಹೇಳ್ಯಾರಿಪ್ಪ. ಸೋಮರಾಯನು ಲಿಂಗೈಕ್ಯ ಆಗ್ಯಾನ ಅಂತಕ್ಕಂತ ಮಾತು ಹೇಳ್ಯಾರ. ಇಲ್ಲಿ ಪ್ರಶ್ನೆ ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ? ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಕಳ್ಳರನ್ನು ಹೊಡಿಬೇಕಾದ್ರ ವಿದ್ಯೆ ಕಲ್ತಾರ. ಖರೆ ಆ ವಿದ್ಯೆ ಯಾರ ಕೈಲಿಂದ ಕಲ್ತಾರ ಅಂತ ಹೇಳಿ ಹೇಳ್ಯಾರ. ಪ್ರಶ್ನೆಗೆ ಹೌದು ಕೇಳ್ಯಾರ. ಇಲ್ಲಿ ಒಂದು ಮಾತು ಹೇಳುದದ. ಏನ್ ಮಾತದು? ಅವರು ಸೋಮರಾಯ ತುಕ್ಕಪರಾಯ ಅಂತ್ಯ ಆದ್ಮೇಲ ಸೋಮರಾಯ ಏನಪ್ಪಾ ಅಂತ ಕೇಳಿದ್ರೆ ಹೋಗಿ ಅವನು ಲಿಂಗೈಕ್ಯ ಆಗ್ಯಾನ ಅಂತ ಹೇಳ್ಯಾರ. ಬಾಯಿ ಅವ್ರು ಅವನು ಹೋಗಿ ಲಿಂಗೈಕ್ಯ ಆಗಿದ್ನಪ್ಪ ಅಂತಂದ್ರ ಇಲ್ಲಿ ಹಸನಾವತಿ ಪಟ್ಟಣದೊಳಗ, ಹೌದಾ, ಹಸನಾವತಿ ಪಟ್ಟಣದೊಳಗ ಸೋಮರಾಯ ಶೋಧ ಮಾಡ್ದ. ಶೋಧ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ ಸೌತಿ ಮಕ್ಕಳು ಪಾಲವನ್ನ ಹಂಚಿ ಅಲ್ಲಿ ಏನಿತ್ತಪ್ಪ ಅಂತ ಕೇಳಿದ್ರೆ ಶಿಲಾಲಿಪಿ ಇತ್ತು. ಏನಿತ್ತಪ್ಪ ಅಂತ ಕೇಳಿದ್ರ ಒಡ್ಡಿ ವಾಲಗೆ ಶಿವಸ್ಥಾನವನ್ನ ಏನಪ್ಪಾ ಅಂತ ಕೇಳಿದ್ರೆ ದಿಸಲಿ ಅಲ್ಲಿ ಹಸನಾವತಿ ಪಟ್ಟಣದೊಳಗ ಭಾದರ್ಶಿಯನ ಪಟ್ಟಣದೊಳಗೆ ಏನಪ್ಪಾ ಅಂತ ಕೇಳಿದ್ರ ಆ ಒಡ್ಡಿ ವಾಲಗೆ ಇತ್ತು. ಆ ಒಡ್ಡಿ ವಾಲಗೆ ಏನಪ್ಪಾ ತರಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಸೌತಿ ಮಕ್ಕಳದ ಏನಪ್ಪಾ ಅಂತ ಕೇಳಿದ್ರ ಸರಿಯಾಗಿ ಪಾಲ ಮಾಡಿದಕ್ಕಾಗಿ ಅಲ್ಲಿ ಜಾತ ಜ್ಯೋತಿ ಜಕ್ಕಪ್ಪಿಗೆ ಮಾಳಪ್ಪಿಗೆ ಹೋಗಿ ಮುಟ್ಲಂತ ತಿಳ್ಕೊಂಡು ಸಿಕ್ಕಾಗಿತ್ತು. ಅವಾಗ ಏನಪ್ಪಾ ಅಂತ ಕೇಳಿದ್ರೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರು ಕೂಡಿಕೊಂಡು ಆ ಒಡ್ಡಿ ವಾಲ ಶಿವಸ್ಥಾನ ತಗೊಂಡು ಅಲ್ಲಿ ಏನಪ್ಪಾ ಅಂತ ಕೇಳಿದ್ರೆ 56 ಬಿರ್ದಾವಳಿಗಳನ್ನು ತಗೊಂಡು ಬಂದಾರ ಹೇಳ್ತಾರ. ನಮ್ ಹಿರಿಯ ಹೇಳ್ಕೊತ ಬಂದಾರ. ಕರೆ ಇವ ಅಲ್ಲಿ ಲಿಂಗೈಕ್ಯ ಆಗಿದ್ದನಂದ್ರ ಇಲ್ಲಿ ಒಡ್ಡಿ ವಾಲಗೆ ಎಲ್ಲಿಂದ ತರ್ತಿದ್ದ? ಯಾವ ಅವ ಬೇರೆ ಸೋಮರ ಇದ್ದ ನಾನು ಹಂಗ ಹೌದಿಲ್ಲ? ಒಬ್ಬನೇ ಸೋಮರಾಯ ಮತ್ತ ಇಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರ ನೆಲ ಭೂಯಾರದೊಳಗೆ ಜಾತ ಜ್ಯೋತಿ ಜಕ್ಕಪ್ಪನ ಮಾಳಪ್ಪನ ಇಟ್ಟು ಏನಪ್ಪಾ ಅಂತ ಕೇಳಿದ್ರ ಗುರು ಸೊನ್ನಾರಕ್ಕೆ ಸಿದ್ಧ ಕಲಿಸಿರ್ತಕ್ಕಂಥ ವಿದ್ಯೆ ಯಾರಿಗೆ ಕಲಿಸದ? ಸೋಮರಾಯ ಗೌಡ ಕಲಿಸಿದ್ದ. ಅವಾಗ ಸೋಮರಾಯ ಏನಪ್ಪಾ ಅಂತ ಕೇಳಿದ್ರೆ ನೆಲ ಭೂಯಾರದೊಳಗೆ ಇಟ್ಟು ಏನಪ್ಪಾ ಅಂತ ಕೇಳಿದ್ರೆ ಸೋಮರಾಯ ತನ್ನ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ಯಾನ. ಬಾಯಿಯವರ ಕಲಿಸ್ಯಾನ್ರಿಪ್ಪ. ಮತ್ತ ಇಲ್ರಿ ಅಲ್ಲಿ ಹೋಗಿ ಲಿಂಗೈಕ್ಯ ಆಗ್ಯಾನಂದ್ರ ಇಲ್ಲಿ ದಿಲ್ಲಿ ಹಸನಾವತಿ ಪಟ್ಟಣಕ್ಕೆ ಹೋಗಿರ್ತಕ್ಕಂತ ಸೋಮರಾಯ ಯಾರು? ಅವ ಬ್ಯಾರೆ ಅದನ್ನ ಹೇಳಿ ಸಿದ್ಧಾಂತ ಮಾಡಿ ತೋರಿಸು. ಆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರಿಗೆ ಬ್ಯಾರೆದವರು ವಿದ್ಯೆ ಕಲಿಸ್ಯಾರ ಅಂತಕ್ಕಂಥದ್ದು ನಾವು ಒಪ್ಪಗೋತೀನಿ. ಹೌದಾ? ಖರೆ ಅದ್ ಮಾತು ಹೇಳ್ತೀರಿ. ಯಾಕಂತ ಕೇಳಿದ್ರೆ ಆ ವಿಷಯಕ್ಕ ಅದಕ್ಕ ಸ್ವಲ್ಪ ಅಂತರ ಇರ್ಬೇಕು, ಅಷ್ಟೇ ದೂರ ಇರ್ಬೇಕು, ಸ್ವಲ್ಪರಾಗಿರ್ಬೇಕು. ಹೇಳಿದ್ರೆ ಅವರು ಲಿಂಗೈಕ್ಯ ಆಗಿರುತ್ತೆ. ಯಾವಾಗ ಲಿಂಗೈಕ್ಯ ಅದವ? ಆ ಧನ್ಯ ತುಕ್ಕಪರಾಯ ಹೋಯ್ಕಿಸಂದ್ರ ಧನ್ಯ ಮಾಡಿದಗಳನ್ನ ಇವನು ಲಿಂಗೈಕ್ಯ ಆದ್ನೇನು? ನೆಲ ಭುಯ್ಯಾರದೊಳಗೆ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರ ನಿಟ್ಟ ಸಲಿವ್ಯಾನ. ಬಾಯಿಯವರ ಇಲ್ಲಿ ಬಿಲ್ ವಿದ್ಯೆ ಸೋಮರಾಯ ಏನಪ್ಪಾ ಇದು ವಿದ್ಯೆ ಏನಪ್ಪಾ ಅಂತ ಕೇಳಿದ್ರೆ ಸೋಮರಾಯ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪರಿಗೆ ವಿದ್ಯೆ ಕಲಿಸ್ಯಾನ. ನಿಮ್ಮ ಪ್ರಶ್ನೆ ಕೂತ್ರ ಕುಲ್ಲ ಇದನ್ನ ಬಿಟ್ಟು ಬ್ಯಾರೆ ಐತೆ ಅಂದ್ರ ನೀ ಸ್ಟೇಜಿಗೆ ಬರುವಾಗ ಏನಪ್ಪಾ ಅಂತ ಕೇಳಿದ್ರೆ ಬುಕ್ಕ ತಂದು ಪ್ರಶ್ನೆ ಕೂತ್ರ ಕುಲ್ಲ ಮಾಡಿ ನಿಮ್ ಹೊಡಿದು ನೀ ಪ್ರಶ್ನೆ ಕೂತ್ರ ಕುಲ್ಲ ಮಾಡಿ ಬ್ಯಾರೆದವ್ರು ಕಲಿಸ್ಯಾರ ತಂದೆ ಅಂದ್ರ ಸೋಮರಾಯ ಯಾರು ಇನ್ನೊಬ್ಬವ ಅಂತಕ್ಕಂಥದ್ದು ಮುಂದಿನ ಪಡೆದೊಳಗೆ ಹೇಳ್ತಾಳ. ಇನ್ನೊಂದು ಮಂಗಳಮುಖಿ ಕೇಳ್ಯಾರಿಪ್ಪ. ಮಂಗಳಮುಖಿ ಏನ್ ಕೇಳ್ಯಾರಪ್ಪ ಅಂತ ಕೇಳಿದ್ರೆ ಪ್ರಥಮದಲ್ಲಿ ಏನಪ್ಪಾ ಅಂತ ಕೇಳಿದ್ರ ಮಂಗಳಮುಖಿ ಯಾರಾಗ್ಯಾರ ಅಂತ ಕೇಳ್ಯಾರಿಪ್ಪ. ಹೌದಾ? ಇಲ್ಲಿ ನಮಗ್ ಸಿಕ್ಕ ಪ್ರಕಾರವಾಗಿ ಪ್ರಥಮದಲ್ಲಿ ಮಂಗಳಮುಖಿ ಯಾರಪ್ಪ ಅಂತಂದ್ರ ಮಂಗಳಮುಖಿ ಉಲ್ಲೇಖ ಭಾರತದಲ್ಲಿ ಇದೆ. ಒಬ್ಬಾಕಿ ಶಿಖಂಡಿ, ಇನ್ನೊಬ್ಬಾಕಿ ಬ್ರಹ್ಮಣ್ಯಳೆ. ಯಾರು? ಒಬ್ಬಾಕಿ ಶಿಖಂಡಿ, ಇನ್ನೊಬ್ಬಾಕಿ ಬ್ರಹ್ಮನಹಳ್ಳಿ. ಇವರು ಇಬ್ಬರು ಪ್ರಥಮದಲ್ಲಿ ಮಂಗಳಮುಖಿ ಅಂತಕ್ಕಂಥದ್ದು ನಮಗ ಉತ್ತರ ಸಿಕ್ಕದ. ಇದನ್ನ ಬಿಟ್ಟು ಬೇರೆ ಐತಪ್ಪ ಅಂತಂದ್ರ ಅದನ್ನು ಹೇಳ್ಬೇಕಾ? ಮತ್ತ ನಾ ಬಿಟ್ಟ ಮಗ ಅಲ್ಲ, ಹೇಳೇ ಮಂಗಳಾರತಿ ಮಾಡುದು ನೀವು. ಇದು ಕರೆಕ್ಟ್ ಇತ್ತು, ಒಪ್ಪಗೋರಿ. ಇಲ್ಲ ಅಂದ್ರೆ ನಿಮ್ಮ ಪ್ರಶ್ನೆಕ್ಕ ನೀವು ತಪ್ಪಂದಿರಲ್ಲ. ತಪ್ಪಂದ್ರ ಹೇಳಿ ಹೋಗ್ಬೇಕು ನೀವು. ಸೋಮರಾಯ ಗೌಡ ಜಾತ ಜ್ಯೋತಿ ಜಕ್ಕಪ್ಪ ಮಾಳಪ್ಪ ಇಂಥವ್ರು ವಿದ್ಯೆ ಕಲಿಸ್ಯಾರಂತ ಹೇಳುದು, ಇಂಥವ್ರೆ ಭಾರತದೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಮಂಗಳಮುಖಿ ಆಗಿ ಹೋಗ್ಯಾರ ಅಂತಕ್ಕಂಥದ್ದು ಹೇಳುದು. ಹೇಳೇ ಮಂಗಳಾರತಿ ಮಾಡುದು. ಅದಕ್ಕೆ ಬಾಳೆಹಣ್ಣು ಮಾತಾಡ್ಲಾರ್ದೇನಿ ನಮ್ಮ ಚಿಗರಿ ಬಗ್ಗೆ ಹಾಡಲ್ಲಕತ್ತಾರ ಯಾರೋ ಅಣ್ಣಾರು. ಏನೋ ಒಂದು 4 ನುಡಿಗಳನ್ನು ಬಹಳ ದಿನ ಆಯ್ತು ನಾವು ಹಾಡೋದು ಬಿಟ್ಟು. ಆ ಪದ್ಯ ಬಹಳ ಅವಾಗ ಇಂಗ್ಲೇಶ್ವರ್ ಮೈಗೊಂಡಾರ ಎಲ್ಲಾರು ಹಾಡ್ಕೊತ ಬಂದಾರ. ಕರೆ ನಾವು ಹಾಡ್ಕೊತ ಬಂದಿದ್ದೆವು. ಕರೆ ಬಹಳ ದಿನ ಆಗೈತಿ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ದಕ್ಕಿಸ್ಕೊಂಡು ಹೋಗ್ಬೇಕು. ಯಾಕ್ರಿ? ಚಿಗ್ರಿ ಹಾಡ್ತೇವೆ. ಇಲ್ಲಪ್ಪ ಅಂದ್ರೆ ಬೇರೆ ಹಾಡ್ತು ಕುದುರೆ ಹಾಡ್ತೇವೆ.